ಏನಿದು ತರಕಾರಿ ವೇಸ್ಟನ್ನು ಇಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಾ? ಹೌದು, ಇದು ತರಕಾರಿ ವೇಸ್ಟು. ಇದೊಂಥರ ಚಿನ್ನ ಇದ್ದಂಗೆ, ಯಾಕೆಂದರೆ ಇದು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದೇ ಕಾಂಪೋಸ್ಟು ಅಥವಾ ಗೊಬ್ಬರ ಆಗೋದು. ಸೊ ನಮ್ಮ ಮನೆಯಲ್ಲಿ ಇದು ತರಕಾರಿ ವೇಸ್ಟ್ ಆಗಲಿ ಅಥವಾ ಹಣ್ಣು ವೇಸ್ಟ್ ಆಗಲಿ ಅಥವಾ ಕಿಚನ್ ವೇಸ್ಟು ಎಕ್ಸೆಪ್ಟ್ ರೈಸು ಸಾಂಬಾರು ಬಿಟ್ಟು ಬೇರೆ ಎಲ್ಲ ಶೇಖರಣೆ ಮಾಡಿಟ್ಟು ನಾವು ಕಾಂಪೋಸ್ಟ್ನ ರೆಡಿ ಮಾಡ್ತೀವಿ. ನಮ್ಮ ಗಾರ್ಡನ್ ಗಿಡಗಳಿಗೆಲ್ಲ ನಾವು ಅದನ್ನೇ ಗೊಬ್ಬರ ಆಗಿ ಕೊಡೋದು. ಸೊ ಬನ್ನಿ, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ಎಲ್ಲ ಶೇಖರಣೆ ಮಾಡಿಟ್ಟಿದ್ದೀವಿ. ಕಿಚನ್ ವೇಸ್ಟು, ತರಕಾರಿ ವೇಸ್ಟು, ಹಾಗೆ ಗಿಡಗಳಿಂದ ಉದುರಿ ಎಲೆ ವೇಸ್ಟು ಎಲ್ಲನೂ ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದೀವಿ. ಇದನ್ನು ಓಪನ್ ಬಿಡ್ತೀವಿ, ಕ್ಲೋಸ್ ಮಾಡಲ್ಲ. ಸೊ ಏನಾಗುತ್ತೆ, ಒಣಗೋಗಿ ಎಲ್ಲ ಪೌಡರ್ ಥರ ಆಗುತ್ತೆ. ಸೊ ಇದು ಒಳ್ಳೆ ಗೊಬ್ಬರ, ಗಿಡಗಳಿಗೆ ಪೊಟ್ಯಾಷಿಯಮು, ನೈಟ್ರೋಜನ್ ಎಲ್ಲ ಸಿಗುತ್ತೆ ಗಿಡಗಳಿಗೆ. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಸೊ ನಾವು ಈ ರೀತಿ ಮಾಡಿ ಗಿಡಗಳಿಗೆಲ್ಲ ಗೊಬ್ಬರವಾಗಿ ಯೂಸ್ ಮಾಡ್ತೀವಿ. ಸೊ ನೀವು ಕೂಡ ಕಾಂಪೋಸ್ಟನ್ನು ನಿಮ್ಮನೇಲಿ ರೆಡಿ ಮಾಡಿಕೊಂಡು ಒಂದು ಒಳ್ಳೆ ಗಾರ್ಡನ್ನ ಮಾಡ್ಕೋಬೋದು. ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಗಿಡಗಳಿಗೂ ಹಾನಿ ಮತ್ತು ನಮ್ಮ ಹೆಲ್ತ್ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕಾಂಪೋಸ್ಟನ್ನು ಮಾಡ್ಕೊಳ್ಳಿ, ಗಿಡಗಳನ್ನ ಬೆಳೆಸ್ಕೊಳ್ಳಿ.